ಶಕ್ತಿ ನಿಲ್ಲು. ನೀನೀಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನಿನಗಲೇ ಸೂಟ್ ಮಾಡಿಬಿಡುತ್ತೇನೆ. ಅತ್ತಿಗೆ ಪೊಲೀಸರು ನಮ್ಮನ್ನೇ ಹಿಡಿಯಲಂತೆ ಬಂದರ ಅಂತ ಕಾಣುತ್ತದೆ. ಅಣ್ಣನನ್ನು ಆಸ್ಪತ್ರೆ ಕರೆದು ಒಯ್ಯಲೇಬೇಕು. ಇಲ್ಲಪ್ಪ, ಇಲ್ಲ, ನಿನ್ನನ್ನು ಬಿಟ್ಟು ನಾವು ಅದೇಗೆ ಬಾಳ್ಬೇಕು. ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಶಕ್ತಿ, ಹೋಗುದಿಲ್ಲ. ಹಾಗೆ ಹಠ ಹಿಡಿಯುವ ಸಮಯವಿದು ಅಲ್ಲ ಅತ್ತಿಗೆ. ನಾನು ಜೈಲಿಗೆ ಹೋಗುವುದು ಖಂಡಿತ. ಹೋದ ಮರುಕ್ಷಣವೇ ಬಿಡುಗಡೆಯಾಗಿ ಬರುತ್ತೇನೆ. ಆದರೆ ಅಣ್ಣನನ್ನು ಆಸ್ಪತ್ರೆಗೆ ಒಯ್ಯಲೇಬೇಕು ಅತ್ತಿಗೆ. ನೋಡಪ್ಪ, ನಿನಗಾಗಿ ನಮ್ಮ ಪ್ರಾಣ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ನಿನ್ನನ್ನು ಮಾತ್ರ ಈ ಪಾಪಿಗಳ ಕೈಗೆ ನಾನು ಕೊಡುವುದಿಲ್ಲಪ್ಪ, ಕೊಡುವುದಿಲ್ಲ. ಅತ್ತಿಗೆ, ಈ ನಿನ್ನ ಮೈದನ ಜೈಲಿಗೆ ಹೋಗುತ್ತಾನೆಂದು ತಿಳಿದು ತುಕ್ಕಸಿ ಕಂಬನಿ ಮಿಡುಕದಿರಮ್ಮ. ನಾನಿಲ್ಲದ ಸಮಯದಲ್ಲಿ ಯಾವ ನನ್ನ ಮಗ ಕುಯ್ಕಿ ನಿನ್ನ ಮೇಲೆ ಕೈ ಮಾಡಿದನೆ, ಅವತ್ತೇ ಅವನ ಮಣ್ಣು ಪಾಲು ಮಾಡಿ ಬಿಡುತ್ತೇನೆ. ಈ ಮಾತು ಸತ್ಯ. ಆದರೆ ಅಣ್ಣನನ್ನು ಆಸ್ಪತ್ರೆಗೆ ಒಯ್ಯಲೇಬೇಕಾಯ್ತು. ಬೇಗನೆ ಹೋಗಿರಮ್ಮ. ನೋಡಪ್ಪ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ಇಲ್ಲಿಂದ ಎಲ್ಲಿಯಾದ್ರೂ ತಪ್ಪಿಸಿಕೊಳ್ಳೋಣ, ನಡೆಯಪ್ಪ. ಕೊಲೆ ಮಾಡಿ ಹೇಡಿ ಅಂತೆ ತಪ್ಪಿಸಿಕೊಂಡು ಹೋಗುವುದು ಗಂಡಸಿನ ಲಕ್ಷಣ ಅಲ್ಲ ಅತ್ತಿಗೆ, ಅದು ಹೇಡಿಗಳ ಲಕ್ಷಣ. ಸಮಾಜಕ್ಕೆ ಅನ್ಯಾಯ ಬಗೆದಿರುವ ಇಂಥ 100 ಪುಣ್ಯಗಳನ್ನು ಕೊಲೆ ಮಾಡ್ತೀನಿ. ಸ್ವತಃ ನಾನೇ ಸೆರೆಮನೆಗೆ ಹೋಗ್ತೀನಿ. ಆದರೆ ಈ ನನ್ನ ಪ್ರಾಣ ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ. ಬೇಗನೆ ಹೋಗಿರಮ್ಮ. ಅಣ್ಣನನ್ನು ಪೊಲೀಸರು ಈ ಕಡೆ ಬಂದರಂತೆ ಕಾಣುತ್ತದೆ. ಒಂದು ಮಾತು ಅತ್ತಿಗೆ, ಏನಪ್ಪ ಅದು? ನನ್ನ ಹೆಂಡತಿ ಯಮ್ನಾಳನ್ನು ಮಾತ್ರ ಸರಿಯಾಗಿ ನೋಡ್ಕೋ ಅತ್ತಿಗೆ. ಬೇಗನೆ ಹೋಗಿರಮ್ಮ. ಪೊಲೀಸರು ಈ ಕಡೆನೆ ಬರ್ತಿದ್ದಾರೆ. ಮೋಸ ಮಾಡಿದ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡುವುದಷ್ಟೇ ಏಕೆ, ಹೇಡಿಯಂತೆ ಓಡಿ ಬರುವ ನಿನ್ನ ರಕ್ತ ಭೂಮಿಗೆ ಹರಿಸಿ ನಿನ್ನನ್ನು ಒದ್ದು ಲಾಕಾಪಿಗೆ ಹಾಕಲಿಕ್ಕೆ ಬಂದಿದ್ದೇನೆ. ಯಾರನ್ನು ಒಲಿತೋ ಇನ್ಸ್ಪೆಕ್ಟರ್? ನಿನ್ನಂತೆ ತಪ್ಪಿಸಿಕೊಂಡು ಓಡಿ ಹೋಗಲು ನಾನೇನು ನಿನ್ನಂತೆ ಹೇಳಿ ಅಲ್ಲ. ಸಮಾಜಕ್ಕೆ ಅನ್ಯಾಯ ಬಗೆಯುತ್ತಿರುವ ಇನ್ನು ಇಂಥ 100 ಪುಣ್ಯಗಳನ್ನು ಕೊಲೆ ಮಾಡ್ತೀನಿ. ಸ್ವತಃ ನಾನೇ ಸೆರೆಮನೆಗೆ ಹೋಗ್ತೀನಿ. ಆದರೆ ಈ ಶಕ್ತಿಗೆ ಕೆಂಚರಾಗೆ ಇಲ್ಲದ ಅಪಶಬ್ದವನ್ನು ಮಾತನಾಡಿದರೆ ನಿನ್ನ ಕಾಕಿ ಬಟ್ಟೆಯನ್ನು ಕಳಿಸಿ ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಹುಷಾರ್. ನೀನೊಬ್ಬ ನ್ಯಾಯ ಕಾಪಾಡುವ ಪೊಲೀಸ್ ಅಧಿಕಾರಿ ಎಂದು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಲೇ, ನನಗೆದುರು ಮಾತಾಡ್ತೀಯ ಬದ್ಮಾಸ್ ನನ್ನ ಮಗನೇ. ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ಏನಲೇ, ಹಾಡುವಾಗಲೇ ರುದ್ರೇಗೌಡನ ಮನೆ ಪ್ರವೇಶಿಸಿ ಬರೆಯವರೆಯನ್ನು ಕೊಲೆಗೈದು ನನಗೆ ಸತ್ತಿನಿಂದ ಮಾತಾಡ್ತೀಯ? ಇನ್ನಂತ ಡಕ ಎತ್ತರಿಗೆ ಇದೇ ಪೊಲೀಸ್ ಇನ್ಸ್ಪೆಕ್ಟರ್, ಲಂಚಕ್ಕಾಗಿ ಕೈ ಒಡ್ಡುವ ಈ ನಿನ್ನ ಹೊಡೆತ ನನಗೆ ತೃಣ ಸಮಾನ. ಮೊದಲಿನಿಂದಲೇ ನ್ಯಾಯ ಅನ್ಯಾಯ ವಿಚಾರಿಸಬೇಕಾಗಿತ್ತು. ಯಾವ ಕಾರಣವಿಲ್ಲದೆ ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿದಲ್ಲದೆ ಸಿಕ್ಕಂತೆ ಮೈ ತುಂಬ ಬರೆ ಹಟ್ಟಾಕಿ ಕಣ್ಣು ಕಿತ್ತನಲ್ಲ ಈ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟು? ನಿನ್ನ ಪೊಲೀಸ್ ಸ್ಟೇಷನ್ ಎದುರುಗೆರೆ ಗಂಡವೇ ಗರತಿಯಾದವಳನ್ನ ಶೀಲಗೆಡಿಸಿ ಅವರು ಕೊಲೆಗೈದನಲ್ಲ ಈ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟು? ಹಣದ ಆಸೆ ತೋರಿಸಿ ಪರ ಹೆಂಡತಿರನ್ನ ರಂಡತನ ಮಾಡಿ ಈ ಗೌಡನ ಸಂಗಟ ಸ್ನೇಹ ಕಟ್ಟಿ ಅವನ ಸಂಗಟ ಮೆರಿತಿದೆಯಲ್ಲ, ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟ್? ಅದನ್ನೆಲ್ಲ ಕಾಲ ಕೆಳಗೆ ಹಾಕಿ ಈ ಗೌಡ ಕೊಟ್ಟ ಲಂಚದ ಆಸೆಗಾಗಿ ನೀ ನಿನ್ನ ಕಾಕಿ ಬಟ್ಟೆಯನ್ನು ಲಂಚಕ್ಕಾಗಿ ಕೈ ಒಟ್ಟಿಸಿದೆಯಲ್ಲ, ನೀನೆಂತ ಬಂಡಗೆಟ್ಟ ಸೂಳಿಯ ಮಗ. ಇನ್ಸ್ಪೆಕ್ಟರ್, ಇದೆಂತ ಅವಮಾನದ ಮಾತು. ಪಿಸಿ ಹೇಳ್ಕೊಂಡು ನಡೆಯುವನನ್ನು. ಏ ರುದ್ರ, ಈ ಶಕ್ತಿ ಸೆರೆಮನೆಗೆ ಹೋದನೆಂದು ತಿಳಿದು ನನ್ನ ಮನೆತನಕ್ಕೆ ಏನಾದ್ರೂ ದ್ರೋಹ ಬಗೆದಿದ್ದೆ ಆದರೆ ನೀನು ಯಾವ ಭೂತಾಯಿ ಗರ್ಭದಲ್ಲಿ ಅಡಗಿ ಕುಂತರೂ ಸರಿ, ಆ ಭೂತಾಯಿಯನ್ನು ಸೀಳಿ ಹಾಕಿ ನಿನ್ನ ರುಂಡ ಮುಂಡ ಚಂಡಾಡಿ ನಮ್ಮೂರ ಹೊರಗಿನ ಅಗಿಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾ ಮೆತ್ತುವ ಮೆಟ್ಟಿನ ತಲ ಹಾಕದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ, ರುದ್ರ ಬರುವನ ಮಗನೇ. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳಿ ಹಣವನ್ನು.
ಇವನಿಗೆ ಜೀವಾವಧಿ ಶಿಕ್ಷೆ ಆಗೋರಿಗೆ ಮಾತ್ರ ಬಿಡಬೇಡಿ. ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ನಿನಗೆ ಹಚ್ಚುತ್ತೇನೆ, ಓಕೆನಾ? ಓಕೆ, ನಾನಿನ್ನು ಬರ್ತೇನೆ. ಶಕ್ತಿ, ಈಗಲಾದರೂ ಗೌಡನ ತಮ್ಮದೇ ಒಂದು ಅರ್ಥ ಮಾಡಿಕೊಂಡಿ ಆ ಮಗನೇ. ನಿನ್ನ ಅಣ್ಣ ಜೈಲಿಗೆ ಹೋಗಿ ನಿನ್ನ ಅಣ್ಣ ಆಸ್ಪತ್ರೆಯಿಂದ ಹೊರಗಡೆ ಆಗಿ ಬರುವುದ್ರ ಹಾಗೆ ನಿನ್ನ ಹೆಣ್ಣಂದಿರನ್ನು ಅಪ್ಪಿ ಮುದ್ದಿಟ್ಟು ನಿನ್ನ ಸೇವೆ ಮಾಡಿ ಕಳಿಸುವೆ ಯಮರಾಜನ ಕೈಯಲ್ಲಿಗೆ. ಅಲ್ಲಿಗೆ ಮುಕ್ತಾಯ ಹೋಗುತ್ತದೆ ನನ್ನ ಕಪಟ ನಾಟಕರ ನಾಂದಿ.